ಆಲೂರು ತಾಲೂಕು ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಸರಿಯಾದ ಸೇವೆ ಒದಗಿಸುತ್ತಿಲ್ಲ. 6 ತಿಂಗಳುಗಳಿಂದ ಈ ಸ್ವತ್ತು ನೀಡಲು ಸತಾಯಿಸುತ್ತಿದ್ದಾರೆ ಎಂದು ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಣಗಾಲ್ ಮೂರ್ತಿ ಆರೋಪಿಸಿದ್ದಾರೆ. ಉಪ ನೋಂದಣಾಧಿಕಾರಿ ಕಚೇರಿ ಅಧಿಕಾರಿಗಳ ವಿರುದ್ಧ ಬುಧವಾರ ಕಚೇರಿಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ತಾಲೂಕಿನ 15 ಪಂಚಾಯಿತಿಗಳಲ್ಲಿ ಈ ಸ್ವತ್ತು ಎಲ್ಲೂ ಲಭ್ಯವಿಲ್ಲ. ಉಪ ನೋಂದಣಾಧಿಕಾರಿ ಕಚೇರಿಯಿಂದ ಈ ಸ್ವತ್ತನ್ನು ಗಳಿಸಿದರೆ ಪಿಡಿಒ ಹಾಗೂ ಇಒ ನೀಡಬಹುದು. ತಾಲೂಕು ಪಂಚಾಯಿತಿ ಈ ಸ್ವತ್ತಿನ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಯಾವುದೇ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಒಂದಿಷ್ಟು ಗಮನ ಕೊಡದೆ ದಿವ್ಯ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈಗ ನಿಮ್ಮಲ್ಲಿ ಒಂದು ಸೈಟ್ ತಗೊಂಡಿರ್ತೀರಿ, ಇದು RDPRದು ನಮ್ಮದು ರಿಜಿಸ್ಟರ್ ಆದಮೇಲೆ ಅವ್ರಿಗೆ ಸರ್ವರ್ ಡಾಟಾ ಸೆಂಡ್ ಆಗಿದೆ ಸರ್. ಅದ್ರಲ್ಲಿ ಫೋಟೋ ಸೆಂಡ್ ಆಗಿಲ್ಲ ಅಂತ ಸುಮಾರು ಇಶ್ಯೂ ಆಗಿದೆ ಅಷ್ಟೇ, ಖಾತೆ ಆಗಿಲ್ಲ ಅವರಿಗೆ. ಅದು RDPR ಸೆಂಡ್ ಮಾಡಿದ ಸ್ಟೇಟ್ ಇಶ್ಯೂ ಸರ್. ನಮ್ದಲ್ಲಿ ಎಲ್ಲ ಕಡೆನೂ ಹಿಂಗೆ ಆಗಿದೆ. ಅದನ್ನ ಏನೋ ರೆಡಿ ಮಾಡ್ತಾವ್ರಂತೆ. ಪ್ರತಿಭಟನೆಕಾರರಿಗೆ ಏನು ಹೇಳಿದ್ರಿ ಸರ್ ನೀವು? ಯಾರಿಗೆ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಅವ್ರಿಗೆ ಅದೇ ಹೇಳಿದ್ದು, ಅದೇ ಪ್ರಾಬ್ಲಮ್ ಹೇಳಿರೋದು. ಎಷ್ಟು ದಿವಸ ಟೈಮ್ ಕೊಟ್ಟಿದ್ದೀರಿ? ಪ್ರತಿನಿಧಿ ಹೆಂಗ್ ಮಾಡ್ತೀರಿ ನೀವು? ಅಲ್ಲ, ನಿನ್ನೆ ಮೂರ್ತಿಯರು ಬಂದಾದ್ಮೇಲೆ ಹಿಂಗೆಲ್ಲ ನೆನ್ನೆ ಬಂದು ಅದೇ ಕಾಂಗ್ರೆಸ್ ಬಿಜೆಪಿ ದಳದ ಒಂದೇ ರಾತ್ರಿ ಕಾತವ. ರಿಯಲ್ ಎಸ್ಟೇಟ್ ಎಷ್ಟಾಗ ಕೊಡ್ತೀನಿ ಇಲ್ಲಿ ನೋಡಿ. ಒಳ್ಳೆ ಒಂದ್ ನಿಮಿಷ ಹೇಳಕ್ ನೀವು ರಿಜಿಸ್ಟರ್ ಮಾಡಕ್ ಸಾಫ್ಟ್ವೇರ್ ಯೂಸ್ ಮಾಡ್ತಿರಲ್ವಾ? ಅದು ಮಾಡ್ತೀವಿ. ಅದು ಸೆಂಡ್ ಆಗೋದು RDPRಗೆ ಸರ್. RDPR ಬೇರೆ ಯಾವ್ದು ಮಾಡಿಲ್ವಾ ನೀವು? ಇಲ್ಲ ಸರ್, ಯಾವ್ದು ಮಾಡಿಲ್ವಾ? ತೆಗಿರಿ ಯಾಕೆ ಮಾಡಿಲ್ಲ? ಇವ್ರು ಡೇಟ್ ಇಂದ ಈಚೆಗೆ ತೆಗಿರಿ ಯಾಕೆ? ಇಡೀ ಎಲ್ಲ ಏನು ನಮ್ಮ 15 ಪಂಚಾಯತಿ ಇದೆ, 15 ಪಂಚಾಯತಿಗಳಲ್ಲೂ ವರ್ಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇವ್ರು ಫೋಟೋ ಇಲ್ಲಿಂದ ಅಲ್ಲಿ ಕಳಿಸಿದ್ರೆ ಈ ಸತ್ತು ಅವ್ರು ಈಜಿಲಿ ವಿಡಿಯೋಗಳು ಕೊಡ್ಬೋದು. PDO 6 ತಿಂಗಳು ವರ್ಷದಿಂದ ಹಂಗೆ ಆಗಿದೆ ಸರ್. ಅದೆಲ್ಲ ಸ್ಟೇಟ್ ಪ್ರಾಬ್ಲಮ್. ಪ್ರಜಾವಣೆಲ್ಲ ಬಂದಿತ್ತಲ್ಲ ಸರ್. ಒಂದು